ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ? ಫ್ರೆಂಡ್ಸ್ ನೋಡಿ, ಇವತ್ತು ತಾರೀಕು 13/8/2026. ಇವತ್ತಿನ ಒಂದು ಕೀ ಅಪ್ಡೇಟ್ ಏನಿದೆ ಅಂತ ನಮ್ಮ ಕೀ ವೆಬ್ಸೈಟಲ್ಲಿ ಬಂದು 2ನೇ ಸುತ್ತಿಗೆ ಸಂಬಂಧಿಸಿದಂತೆ ನೀಟ್ ಮತ್ತು KCETಗೆ ಸಂಬಂಧಿಸಿದಂತಹ ಇಲ್ಲಿ ಮಾಹಿತಿಗಳನ್ನು ನಮ್ಮ ಚಾನಲ್ ಮೂಲಕ ಒದಗಿಸಲಾಗುತ್ತೆ. ಸೊ ಅಭ್ಯರ್ಥಿಗಳೇ, ಈಗಾಗಲೇ ಇವತ್ತು ತಾರೀಕು 13 ನೋಡಿ, ಇವತ್ತಿಗೆ ಏನಾಯ್ತು ಅಂತಂದರೆ ಮೊದಲನೇ ಸುತ್ತು, ಇದು 2ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ಕಂಪ್ಲೀಟ್ ಆಯಿತು. ಹೆಂಗೆ ಕಂಪ್ಲೀಟ್ ಆಯ್ತು ಅಂತಂದರೆ, ಈಗೇನು ಒಂದು ಇದನ್ನು ಮಾಡಿದ್ರು, ಸೊ ಯಾವುದೋ ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಕೊಟ್ಟಿದ್ದರು. ಸೊ ಆ ಒಂದು ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಏನೊಂದು ದಿನಾಂಕಗಳನ್ನು ಕೊಟ್ಟಿದ್ದರು. ಸೊ ಅವುಗಳನ್ನು ಏನು ಮಾಡಿದ್ರಪ್ಪ ಅಂತಂದರೆ, ಈ ಕೆಇದವರು ಇವತ್ತಿಗೆ ಅಂದರೆ 13 ತಾರೀಕಿಗೆ ಕ್ಲೋಸ್ ಮಾಡಿಬಿಟ್ರು. ಓಕೆ, ಸೊ ಕ್ಲೋಸ್ ಮಾಡಿ ಅಭ್ಯರ್ಥಿಗಳಿಗೆ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಮಾಡುವುದನ್ನು ಇವತ್ತಿಗೆ ಬಂದ್ ಮಾಡಿದರು. ಆಮೇಲೆ ಈಗ ನಮ್ಮ ವಿದ್ಯಾರ್ಥಿಗಳು ಕಾಯ್ತಾ ಇರುವಂಥದ್ದು ಈಗ ರಿಸಲ್ಟ್ ಸಲುವಾಗಿ. ರಿಸಲ್ಟ್ ನೋಡಿ, ಇನ್ನೂ 19 ತಾರೀಕು ತನಕ ಬರುತ್ತೆ ನಿಮಗೆ. ಇವತ್ತು 13 ತಾರೀಕು, 19 ತಾರೀಕಿಗೆ ನಿಮಗೆ ತಾತ್ಕಾಲಿಕವಾದಂಥ ಫಲಿತಾಂಶವನ್ನು ಪ್ರಕಟಣೆ ಮಾಡ್ತೀವಿ ಅಂತ ಕೀದವರು ಹೇಳಿದ್ದಾರೆ. ಸೊ ಅಲ್ಲಿ ತನಕನೂ ಕೂಡ ನೀವು ಏನಪ್ಪ ಅಂದರೆ ವೇಟ್ ಮಾಡಬೇಕಾಗತ್ತೆ. ಅದಕ್ಕಿಂತ ಮೊದಲಂತೂ ಇಲ್ಲಿ ಯಾವುದೇ ಥರಂಥ ಮಾಹಿತಿಗಳು ಏನಪ್ಪ ಅಂತಂದ್ರೆ ಬಂದರೂ ಕೂಡ ಆಫೀಷಿಯಲ್ ವೆಬ್ಸೈಟಲ್ಲಿ ಬರ್ತವೆ. ಆಫೀಷಿಯಲ್ ವೆಬ್ಸೈಟಲ್ಲಿ ಬಂದು ನೀವು ಈ ಒಂದು UGCETಗೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮಾಹಿತಿಗಳನ್ನು ನೋಡ್ತಾ ಹೋಗಬೇಕು. ಇಲ್ಲೇನಾದರೂ ಮಾಹಿತಿಗಳು ಬಂದರೂ ಕೂಡ ನಾನು ನಿಮಗೆ ತಲುಪಿಸುವಂಥ ಕೆಲಸವನ್ನು ಕೂಡ ಮಾಡ್ತೀನಿ. ಸದ್ಯನೇ ಇವತ್ತಿನ ಅಪ್ಡೇಟ್ಗಳ ಪ್ರಕಾರ ಏನಂತಂದರೆ, ಇವತ್ತಿಗೆ ಆಪ್ಷನ್ ಎಂಟ್ರಿ ಲಿಂಕ್ ಕ್ಲೋಸ್ ಆಯಿತು. ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬರೋಂಗಿಲ್ಲ. ನೆಕ್ಸ್ಟ್ ರಿಸಲ್ಟ್ ನಮ್ಗೆ 19 ತಾರೀಕು ತನಕ ಬರುತ್ತೆ. ಅದು ಟೆಂಪರರಿ ರಿಸಲ್ಟ್ ಅಂತ ಹೇಳಿದ್ದಾರೆ. ಅದು ಬಂದ ತಕ್ಷಣ ಮತ್ತೇನು ಮಾಡ್ಬೋದು ಅಂದರೆ ಮುಂದಿನ ತಯಾರಿ ಏನಾಗುತ್ತೆ ನೋಡ್ಕೋಬೇಕಾಗತ್ತೆ. ಸೀಟ್ ಸಿಕ್ಕರೆ ಒಳ್ಳೆಯದು, ಸೀಟ್ ಸಿಗಲ್ಲ ಅಂದರೆ ನೆಕ್ಸ್ಟ್ ರೌಂಡಿಗೆ ನಾವು ಹೋಗಬೇಕಾಗುತ್ತೆ.